ನಮಸ್ತೆ ಸರ್ ನಮಸ್ತೆ ಸರ್. ಸರ್, ಎಲ್ಲಿಂದ ಫೋನ್ ಮಾಡ್ತಿರೋದು ಸರ್? ಸರ್ ನಾವು ಇವಾಗ ಮೈಸೂರಿಂದ ಸರ್. ಮೈಸೂರಿಂದ ಏನು ಮಾಡ್ಕೊಂಡಿರೋದು? ಸರ್ ಇಲ್ಲ ಮೈಸೂರು ಕಂಪ್ನಿ ಟಿವಿಎಸ್ ಕಂಪ್ನಿ ವರ್ಕ್ ಮಾಡ್ತೀವಿ ಸರ್. ಗ್ರೇಟ್ ಗ್ರೇಟ್. ಹೇಳಿ ಸರ್, ಕಾರ್ಯಕ್ರಮ ನೋಡ್ತಾ ಇರ್ತೀರಾ? ಹಾಂ ಸರ್, ಡೈಲಿ ನೋಡ್ತಾ ಇರ್ತೀವಿ ಸರ್. ಹೇಳಿ ಸರ್, ಯಾವ ಮಾತನ್ನು ಹಂಚ್ಕೊಳ್ಬೇಕು? ಸರ್ ಇದು ಪ್ರೀತಿ ಮಾತು ಸರ್. ಹೇಳಿ ಸರ್. ಸರ್ ಅದೇನಿಲ್ಲ ಸರ್, ಒಂದು 6 ವರ್ಷ ಕಂಟಿನ್ಯೂಸ್ ಆಗಿತ್ತು ಸರ್ ಪ್ರೀತಿ. ಎಷ್ಟು ವರ್ಷ? ಸರ್ 6 ವರ್ಷ ಸರ್. ಜೋರಾಗಿ ಮಾತಾಡಿ, ಸ್ಪಷ್ಟವಾಗಿ ಮಾತಾಡಿ. ಸರ್ 6 ವರ್ಷ ಸರ್, 6 ವರ್ಷ. 6 ವರ್ಷ ಪ್ರೀತಿ ಇತ್ತು. ಹಾಂ ಸರ್. ಆ್ಯಂಡ್ ಹೇಗೆ ಶುರು ಆಯಿತು? ಸರ್ ಅದೇ ಅಲ್ಲೇ ನಮ್ಮೂರ ಸ್ಕೂಲಲ್ಲಿ ಓದುವಾಗ ಸ್ಟಾರ್ಟ್ ಆಯ್ತು ಸರ್ ಅದು. ಓ, ಹೈಸ್ಕೂಲ್ ಪ್ರೀತಿ. ಹಾಂ ಸರ್. ಓಕೆ, ಎಷ್ಟನೇ ಕ್ಲಾಸಲ್ಲಿ ಇದ್ರಿ ಅವಾಗ? ಸರ್ ನಾನು ಹೇಳ್ತು ಸರ್. 8ನೇ ಕ್ಲಾಸಲ್ಲಿ? ಹಾಂ ಸರ್ ಹೇಳ್ತು. ಓ ಓಕೆ, ಮುಂದುವರಿಸಿ ಸರ್. ಸರ್ ಅಲ್ಲಿ ಸ್ಟಾರ್ಟ್ ಆಗಿತ್ತು ಸರ್, ಎಲ್ಲ ಚೆನ್ನಾಗಾಗಿತ್ತು ಸರ್, ಎಲ್ಲ ಕಾಲೇಜಲ್ಲೆಲ್ಲ ಬರ್ತಾ ಎಲ್ಲ ಚೆನ್ನಾಗೈತಿ ಸರ್. ಸೆಂಟ್ರಲ್ಲಿ ಸ್ವಲ್ಪ ಬ್ರೇಕಪ್ ಆಯ್ತು ಸರ್ ಪುನಃ. ಓಕೆ, ಯಾಕಾಯಿತು? ಸರ್ ಅಲ್ಲೇ ಮನೆ ಪ್ರಾಬ್ಲಮ್ ಇಂದ, ಅವ್ರ ತಾಯಿಯವ್ರ ಪ್ರಾಬ್ಲಮ್ ಇಂದ ಬ್ರೇಕಪ್ ಆಯ್ತು ಸರ್. ಓಕೆ. ಪುನಃ ಆಮೇಲೆ ನಾನು ಬೆಂಗಳೂರು ಹೋದೆ ಸರ್ ಕ್ರಿಕೆಟ್ ಆಡಕಂತ ಕೋಚಿಂಗು. ಅಲ್ಲಿ ಹೋದ ನಂತರ ಪುನಃ ಒಂದು 2 ವರ್ಷ ಬಿಟ್ಟು ಒಂದು ವರ್ಷ ಬಿಟ್ಟು ಮತ್ತೆ ಪುನಃ ಫೋನ್ ಬಂತು ಸರ್. ಫೋನ್ ಬರೋಣ, ಪುನಃ ಮಾತಾಡಿದ್ವಿ ಸರ್, ಎಲ್ಲ ಆಯ್ತು, ಕನೆಕ್ಟ್ ಆಯ್ತು, ಪುನಃ ಮಾತಾಡ್ತಿದ್ವಿ, ಪುನಃ ಕೇಳಿದ್ವಿ ಅವ್ರ ಮನೆಗೆಲ್ಲ ಕೇಳಿದ್ವಿ, ಅವರೆಲ್ಲ ಕೊಡಲ್ಲ ಅಂದ್ರು ಸರ್. ಆಮೇಲೆ ಹುಡುಗಿ ಮತ್ತೆ ಪುನಃ ಮದ್ವೆ ಆಯ್ತೀನಿ ಅಂತ ಫೋನ್ ಮಾಡಿದ್ವಿ ಸರ್ ನಿಮಗೆ. ಹಾ ಸರ್. ಬಟ್ ಆ 2 ವರ್ಷ ಆದಮೇಲೆ ಫೋನ್ ಮಾಡಿದ್ರಲ್ಲ, ಅದು ಅವ್ರ ಮನೆಯವರು ಅಥವಾ ಆ ಹುಡುಗಿನೋ? ಹುಡುಗಿ ಸರ್. ಏನಂತ ಹೇಳಿದ್ರು ಅವಾಗ? ಸರ್ ಅದೇ ಹಿಂಗ ನಾನು ಬೇರೆನೇ ಇಷ್ಟಪಡ್ತಿದ್ದೀನಿ, ನಾನು ಫೋನ್ ಮಾಡಕ್ ಹೋಗ್ಬೇಡ, ಏನು ಮಾಡಕ್ ಹೋಗ್ಬೇಡ ಅಂತ ಫೋನ್ ಮಾಡಿದ್ರು ಸರ್. ಅದನ್ನು ಹೇಳಲಿಕ್ಕೆ ಫೋನ್ ಮಾಡಿದ್ರಾ? ಹಾ ಸರ್. ಆ್ಯಂಡ್ ಆಗ ಫೋನ್ ಮಾಡಿದ ಮೇಲೂ ಮತ್ತೆ ನೀವು ಅವ್ರ ಮನೆಯವರು ಅಂತ ಕೇಳಿದ್ರಾ? ಕೇಳಿಲ್ಲ ಸರ್, ಮತ್ತೆ ಕೇಳಿಲ್ಲ. ಅವ್ರ ಅಣ್ಣನ ಕೇಳಿದೆ ಸರ್ ಒಂದ್ಸಲ. ಆಮೇಲೆ ಅವ್ರ ಅಣ್ಣರೆಲ್ಲ ಏನು ಅಲ್ಲಿಲ್ಲ ಸರ್. ಪುನಃ ಮದ್ವೆ ಆಗಿ ಒಂದು 6 ತಿಂಗಳಾದ ಪುನಃ ಫೋನ್ ಬಂತು ಸರ್ ನನ್ಗೆ. ಯಾರ್ದು? ಆ ಹುಡುಗಿ ಕಡೆಯಿಂದ? ಹುಡುಗಿ ಕಡೆಯಿಂದ ಸರ್. ಪುನಃ ಫೋನ್ ಮಾಡಿದಾಗ ಏನಂದ್ರು? ಹಿಂಗೆ ಮಾಡ್ಕೊತೀನಿ ಹಂಗ ಹಿಂಗ ಅಂತ ಫೋನ್ ಮಾಡಿದ್ರು ಸರ್. ಪುನಃ ಏನಂತ? ಮದ್ವೆ ಆಯ್ತೀನಿ, ಕರ್ಕೊಂಡು ಹೋಗು ಅಂತ ಫೋನ್ ಮಾಡಿದ್ರು ಸರ್. ಅಷ್ಟೊತ್ತಿಗೆ ಅವ್ರಿಗೆ ಆಲ್ರೆಡಿ ಮದುವೆ ಆಗಿತ್ತು? ಹಾ ಸರ್. ಕಾರಣ ಏನು ಆ ರೀತಿ ಅನ್ಲಿಕ್ಕೆ? ಅದೇನು ಸರ್ ಗೊತ್ತಿಲ್ಲ ಸರ್. ಫೋನ್ ಮಾಡಿದ್ರು, ನಾನಂದೆ ಬೇಡ, ನಿಂಗ್ ಮದ್ವೆ ಆಗೈತೆ, ಇನ್ ಮುಂದೆ ನನ್ಗೆ ಬೇಡ, ಅಲ್ಲೇ ಚೆನ್ನಾಗಿರು ಹಂಗ ಹಿಂಗ ಅಂದೆ ಸರ್. ಓಕೆ. ಪುನಃ ಹಂಗೆ ಮಾತಾಡು, ನಾನ್ ಸಾಯ್ತೀನಿ ಮಾಡ್ತೀನಿ ಅಂತ ಎದುರ್ತದೆ ಸರ್ ನನ್ಗೆ. ಓಕೆ. ಆಮೇಲೆ ಪುನಃ ಹಂಗೆ ಒಂದು 8 ತಿಂಗಳ ಮಾತಾಡ್ದೆ ಸರ್. ಈಗ ಅವ್ರ ಗಂಡನನ್ನ ದೂರ ಮಾಡ್ಲಿ ಬರ್ಲಿಕ್ಕೆ ಅಂದ್ರೆ ಅಂಥದ್ದೇನು ತಪ್ಪಿತ್ತು ಅಂತ ನಿಮ್ಗೆ ಅನಿಸ್ತು? ಅಂದ್ರೆ ಅವ್ರ ಗಂಡನಿಂದ ಏನಾದರೂ ತಪ್ಪಿತ್ತಾ ಅಥವಾ? ಏನಿಲ್ಲ ಸರ್, ಏನ್ ತಪ್ಪಿಲ್ಲ ಸರ್. ಆ ಹುಡ್ಗಿ ಮೊದ್ಲು ಮಾಡ್ಕೋತೀನಿ ಅಂತ ಅಂದಿಲ್ಲ ಸರ್ ನನ್ಗೆ. ಓಕೆ, ಆ ಹುಡುಗಿನೇ ಆಸೆ ಪಟ್ಟು ಬಂದಿರೋದು? ಹಾ ಸರ್. ಆಮೇಲೆ ಪುನಃ ಒಂದು 6 ತಿಂಗಳ ಊರಿಗೆ ಬಂದ್ರಿ ಸರ್, ನಮ್ಮೂರ್ಗೆ. ಓಕೆ. ಅಲ್ಲೇ ನಾನು ಊರಲ್ಲಿದ್ದಾಗ ನೋಡಿ ಫೋನ್ ನಂಬರ್ ತಗೊಂಡು ಯಾರ ಹತ್ರ ತಗೊಂಡು ಮಾತಾಡಿದ್ರು ಸರ್ ನಿಮಗೆ. ತಗೊಂಡ ನಂತರ ಪುನಃ ನನ್ ಬೇಡ ಹಂಗ ಹಿಂಗ ಅಂತಿದ್ದೆ ಸರ್. ಆಮೇಲೆ ಪುನಃ ಮಾತಾಡಿದ್ರು ಸರ್. ನಾನು ಒಂದು 6 ತಿಂಗಳ ಮಾತಾಡಿದೆ ಸರ್ ಹಂಗೆ ಫ್ರೆಂಡ್ಸ್ ಆಗಿ. ಈಗ ಅವ್ರು ಮಾತಾಡ್ಬೇಕಾದ್ರೆ ಅವ್ರ ತವ್ರ ಮನೆಯಲ್ಲಿದ್ರು ಅಥವಾ ಅವ್ರ ಗಂಡನ ಮನೆಯಲ್ಲಿದ್ರು? ಗಂಡನ ಮನೇಲಿ ಇದ್ರು ಸರ್. ಬಟ್ ಅವ್ರಿಗೆ ಗೊತ್ತಿರ್ಲಿಲ್ಲ? ಅವ್ರಿಗೆ ಗೊತ್ತಿರಲಿಲ್ಲ ಸರ್. ಓಕೆ. ಬಟ್ ನೀವು ಆ ಸಮಯದಲ್ಲಿ ಏನು ಮಾಡ್ಕೊಂಡಿದ್ರಿ? ಸರ್ ನಾನು ಇಲ್ಲೇ ವರ್ಕ್ ಮಾಡ್ತಿದ್ದೆ ಸರ್, ಇಲ್ಲೇ ಮೈಸೂರಲ್ಲಿ. ಬಟ್ ನೀವು ಕ್ರಿಕೆಟ್ ಕೋಚಿಂಗ್ ಅದನ್ನ ಅಲ್ಲಿಗೆ ಬಿಟ್ರಾ? ಹೌದು ಸರ್, ಅವಳಿಂದಾನೇ ಎಲ್ಲ ಮನೇಲೆಲ್ಲ ಗೊತ್ತಾಗಿ ನಮ್ಮ ಮನೇಲೆಲ್ಲ ಬಿಡ್ಸಿರು ಸರ್ ನನ್ಗೆ. ಓಕೆ. ಈಗ ನೀವು ಮತ್ತಲ್ಲಿ TVS ಅಲ್ಲಿ ವರ್ಕ್ ಮಾಡ್ತಾ ಇದ್ರಿ ಮೈಸೂರಲ್ಲಿ. ಹಾ ಸರ್. ಆ್ಯಂಡ್ ಅಲ್ಲಿಂದ ಮುಂದುವರಿಸಿ ಸರ್. ಆಯ್ತು ಸರ್. ಇವಾಗ ರೀಸೆಂಟ್ಲಿ ಮತ್ತೆ ಒಂದು 2 ತಿಂಗಳಿಂದ ಸರ್ ಮತ್ತ ಫೋನ್ ಮಾಡುದು ಸರ್. ಫೋನ್ ಮಾಡಿ ಹಿಂಗೆಲ್ಲ ನಾನ್ ಮಾಡ್ಕೋತೀನಿ ಹಂಗ ಹಿಂಗ ಅಂದ್ರು ಸರ್ ನಮ್ಗೆ. ನಾನಂದೆ ಅದೆಲ್ಲ ಆಗಲ್ಲ, ಏನಿಲ್ಲ, ನಿಂದ ಅಲ್ಲೇ ಚೆನ್ನಾಗಿರೋ ಹಂಗ ಹಿಂಗ ಅಂತ ಹೇಳಿದೆ ಸರ್ ನಾನು. ಓಕೆ. ಹೇಳಿದ ನಂತರ ಪುನಃ ಹಂಗಿಲ್ಲ, ನನ್ ಮಾಡ್ಕೋತೀಯಲ್ಲ ನೀನು ಹಂಗ ಹಿಂಗ ಅಂದ ಸರ್ ನಂಗೆ. ಅದೇ ಸರಿ ಬಿಡು ಆಯ್ತು ಮಾಡ್ಕೋತೀನಿ ಅಂತ ಹೇಳಿದೆ ಸರ್ ನಾನು. ಬಟ್ ನಿಮ್ಮ ತಂದೆ ತಾಯಿಗೆ ಈ ವಿಚಾರ ಗೊತ್ತಿತ್ತಾ? ಸರ್ ರೀಸೆಂಟ್ಲಿ ಗೊತ್ತಾಯ್ತು ಸರ್. ಅವರು ಮನೆ ಇವಳು ಮಾತಾಡೋದ್ ನೋಡಿ ಅವ್ರ ಗಂಡನ್ ಗೊತ್ತಾಗಿ ಅವ್ರ ಗಂಡನ್ ಫೋನ್ ಮಾಡಿದಂತೆ ಸರ್ ಅವ್ರ ಮನೆಗೆ.
ಗೊತ್ತಾಗಿ ಅವ್ರ ಮನೇಲೆಲ್ಲ ಬಂದು ನಮ್ಮ ಮನೆ ಗಲಾಟೆ ಮಾಡಿದ್ರು ಸರ್. ಓಕೆ. ಗಲಾಟೆ ಮಾಡಿದ್ರು ಎಲ್ಲ ಗೊತ್ತಾಯ್ತು ಸರ್. ಗೊತ್ತಾದ್ಮೇಲೆ ಪುನಃ ರೀಸೆಂಟ್ಲಿ ಒಂದ್ ವಾರ ಮಾತಾಡದ್ ಬಿಟ್ಟೆ ಸರ್ ನಾನು. ನಮ್ ತಾಯಿ ಅಂದ್ರು ನಾನ್ ಇರ್ಲಾ ಹಂಗ ಅಂತಂದ್ರು ಮಾಡ್ಕೊಂಡ್ರು. ನಾನ್ ಮಾತಾಡೋದ್ ಬಿಟ್ಟೆ ಸರ್ ರೀಸೆಂಟ್ಲಿ. ಆಮೇಲೆ ಮತ್ತೆ ಪುನಃ ಒಂದ್ ವಾರ ಫೋನ್ ಮಾಡೋದು ಸರ್ ಮತ್ತೆ. ಓಕೆ. ಪುನಃ ಫೋನ್ ಮಾಡಿದ್ಮೇಲೆ ಮಾಡ್ಕೋತೀನಿ ಹೆಂಗ್ ಮಾಡ್ತೀನಿ ಅಂತಂದ್ರು ಸರ್. ಆಮೇಲೆ ಒಂದ್ 15 ದಿವಸ ಆಗಿಲ್ಲ ಸರ್, ಬೇರೆಯವ್ರ ಜೊತೆ ಮಾತಾಡ್ತಾಳ ಸರ್ ಇವಾಗ. ಅಂದ್ರೆ ಆ ಹುಡುಗಿ ಬೇರೆಯವ್ರ ಜೊತೆ ಸರ್, ಗಂಡನ್ ಬಿಟ್ಟು ಇನ್ನೊಬ್ಬನ ಜೊತೆ ಮಾತಾಡ್ತಾಳ ಸರ್. ಓಕೆ. ಇವಾಗ ಒಂದ್ ಮನೆ ಫೋನ್ ಮಾಡಿ ನನ್ಗೆ ಮದ್ವೆ ಆಗು ಕರ್ಕೊಂಡ್ ಹೋಗು ಹಂಗ ಅಂತಾರ. ನಾನ್ ಅಂದೆ ಸರ್, ನಿನ್ ಗಂಡನ್ ತವ ಚೆನ್ನಾಗಿಲ್ಲ, ನನ್ ತವನು ಚೆನ್ನಾಗಿಲ್ಲ, ಬೇರೆಯವ್ರ ಜೊತೆ ಮಾತಾಡಿದ್ರೆ ನಾನ್ ಹೆಂಗ್ ಕರ್ಕೊಂಡ್ ಹೋಗ್ಬೇಕಂತ ಹೇಳಿದೆ ಸರ್. ಫೋನ್ ಬಂದ್ರೆ ಫೋನ್ ರಿಸೀವ್ ಮಾಡಲ್ಲ ಸರ್ ನಮ್ದು. ನಾವು ಮಾತಾಡುವಾಗ ಬೇರೆ ಫೋನ್ ರಿಸೀವ್ ಮಾಡಿ 2 ಗಂಟೆ 3 ಗಂಟೆ ಮಾತಾಡ್ತಾವ ಸರ್. ಅದೇ ಬೇಜಾರಿಂದ ಮರಿಬೇಕಂತ ಅದೇ ಕಾರಣದಿಂದ ನಿಮ್ಗೆ ಫೋನ್ ಮಾಡಿದೆ ಸರ್. ಒಂದ್ 2-3 ಸಲ ಟ್ರೈ ಮಾಡಿದೆ ಸರ್. ಸರ್ ರಿಸೀವ್ ಮಾಡಲಿಲ್ಲ ಸರ್. ಅದಕ್ಕೆ ಇವತ್ತು ನೋಡಿದ್ರೆ ಕನೆಕ್ಟ್ ಆಯ್ತು ಸರ್. ಎನಿವೆ, ಅಂಡ್ ಈಗ ಇಷ್ಟೆಲ್ಲ ಆದಮೇಲೂ ಕೂಡ ಹಾಗೂ ಹಲವು ಸತ್ಯಗಳು ಗೊತ್ತಾದ ಮೇಲೂ ಕೂಡ ಮತ್ತೆ ಆಕೆ ಬೇಕು ಅಂತ ನಿಮ್ಮ ಪ್ರಯತ್ನವೋ ಅಥವಾ ಮರಿಬೇಕು ಅಂತ ಪ್ರಯತ್ನವೋ? ಸರ್ ಬೇಕು ಅಂತ ಇತ್ತು ಸರ್. ಒಂದು 15 ದಿವಸದಿಂದ ಬೇಕು ಅಂತ ಇತ್ತು ಸರ್. ಆಮೇಲೆ ಗೊತ್ತಾಯ್ತು ಸರ್, ಹಿಂಗ ಅವರು ಬೇರೆ ಪರಿಚಯದಿಂದ ಗೊತ್ತಾಯ್ತು ಸರ್. ಅವ್ರು ಊರ್ಗ್ ಹೋಗಿದ್ದೆ ಸರ್. ನಾನು ಊರ್ಗ್ ಹೋದ್ಮೇಲೆ ಡೈರೆಕ್ಟ್ ನೋಡಿದೆ ಸರ್ ಹುಡುಗನ್ನ. ಇಬ್ರು ಮಾತಾಡೋದ್ ನೋಡಿದೆ ಸರ್. ಮಾತಾಡದ್ಮೇಲೆ ನಂಗೆ ಸ್ವಲ್ಪ ಶಾಕ್ ಆಯ್ತು ಸರ್. ಹಂಗಾಗಿ ನಾನ್ ಫೋನ್ ಮಾಡಿದೆ ಸರ್. ಹಿಂಗ್ ಮಾತಾಡ್ತಿದ್ದೆ ಅವನ ಜೊತೆನೆ ಮಾತಾಡ್ತಿದ್ದೆ, ನಂಗೆ ಮಾತಾಡ್ತಿಲ್ಲ ಅಂತ ಸುಳ್ಳು ಹೇಳ್ತಿದ್ದೆ ಸರ್. ಆಮೇಲೆ ಆ ಹುಡ್ಗನ್ ನಂಬರ್ ತಗೊಂಡು ನಾನ್ ಮಾತಾಡಿದೆ ಸರ್. ಆ ಹುಡ್ಗ ಹೇಳ್ದೆ ಸರ್, ನಾನ್ ಮಾತಾಡ್ತೀನಿ ಅಂತ ಹಂಗಿಂಗ ಅಂತ ಹೇಳ್ದೆ ಸರ್ ಹಂಗೆ. ಓಕೆ, ವೆಲ್, ಈಗ ನಾವು ಖಂಡಿತ ಅದ್ರ ಬಗ್ಗೆ ಮಾತಾಡೋಣ. ಆದರೆ ಅದಕ್ಕೂ ಮುಂಚೆ ಹೇಳ್ತೀನಿ, ಸಂಪೂರ್ಣವಾಗಿ ಇದು ನಿಮಗೆ ಸಂಬಂಧಪಟ್ಟಿಲ್ಲದ ವಿಚಾರ. ಒಂದೇ ಮಾತಲ್ಲಿ ಹೇಳಬೇಕು ಅಂದರೆ, ಇದು ಯಾವಾಗ ಅವ್ರ ಗಂಡನನ್ನು ಬಿಟ್ಟು ಗೊತ್ತಿಲ್ಲದ ಹಾಗೆ 2 ವರ್ಷದ ನಂತರ ಮದುವೆ ಆದಮೇಲೆ ನಿಮಗೊಂದು ಮೆಸೇಜ್ ಬಂತು, ಆಗಲೇ ಅದು ಅನೈತಿಕತೆಯ ಸ್ಪರ್ಶ ಪಡ್ಕೊಳ್ತು, ಹೌದಲ್ವಾ? ಈಗ ಅಲ್ಲಿ ಫೋನ್ ಮಾಡಿ ನಿನಗೆ ನಾವು ನೋವು ಕೊಟ್ಬಿಟ್ಟೆ, ನಾವು ಫ್ರೆಂಡ್ಸ್ ಆಗಿರೋಣ, ನನ್ನ ಹಸ್ಬೆಂಡ್ಗೂ ಹೇಳ್ತೀನಿ ನಾವು ಫ್ರೆಂಡ್ಸ್ ಆಗಿರೋಣ ಅಂತ ಹೇಳಿದರೆ ಅದು ಬೇರೆ. ಬಟ್ ನೇರವಾಗಿ ಆ ಮದುವೆ ವಿಚಾರಕ್ಕೆ ಬಂದಾಗ ಇಲ್ಲಿ ವಿಷಯ ಕಲ್ಮಶ ಇರೋದು ಆ ಹುಡುಗಿಯಲ್ಲಿ. ಯಾಕಂದರೆ ಅವ್ರಿಗೆ ನಾನಿಲ್ಲಿ ಯಾರನ್ನು ಹಳಿಲಿಕ್ಕೆ ಹೋಗಲ್ಲ, ಬಟ್ ಅಂತಹ ಮನಸ್ಥಿತಿಗಳೇ ಹಾಗೆ. ಅವ್ರಿಗೆ ಒಬ್ಬರು ಬೇಜಾರಾದರೆ ಇನ್ನೊಬ್ರು ಯಾರೋ ತಯಾರಿರ್ತಾರೆ. ಅದು ಅವ್ರ ದುರಾದೃಷ್ಟನೋ ಅಥವಾ ಇನ್ನೊಬ್ಬರ ಅದೃಷ್ಟನೋ ಗೊತ್ತಿಲ್ಲ. ಬಟ್ ಈಗ ನೀವು ಯಾವ ವಿಚಾರವನ್ನು ಶುರುವಿನಲ್ಲಿ ಯಾವಾಗ ಫೋನ್ ಬತ್ತೋ ಅಲ್ಲೇ ಒಂದು ಫುಲ್ ಸ್ಟಾಪ್ ಇಡಬೇಕಿತ್ತು. ನೀವೊಬ್ಬ ಒಳ್ಳೆಯ ಸಂಸ್ಕಾರವಂತ ಹುಡುಗನಾಗಿ ನಿಮ್ಮ ಮನೆ ಗೌರವ ಅಥವಾ ನಿನಗೂ ಒಂದು ಸ್ವಾಭಿಮಾನ ಅಂತ ಇತ್ತು. ಅವತ್ತೇ ನೀನಿಗೆ ಬೇರೆಯವ್ರಿಗೆ ಸ್ವಂತ ಅಂತ ಆ ಸ್ಪಷ್ಟತೆಯಲ್ಲಿ ಹೇಳಿದರೆ ನೀನು ಬದುಕು ಬೇರೆನೇ ಹಂತದಲ್ಲಿ ಇರ್ತಿತ್ತು. ಅರ್ಥಾತ್ ನೀನೇನು ದೊಡ್ಡ ದುಡಿತೀಯ ಅದ್ರ ಬಗ್ಗೆ ನಾನು ಮಾತಾಡಲ್ಲ, ಆದರೆ ನಿನ್ನ ಬಗ್ಗೆನೇ ನಿನಗೊಂದು ಬಹಳ ಹೆಮ್ಮೆ ಇರ್ತಿತ್ತು. ಈ ಕೊರಗುಗಳಿಂದ ನೀನು ಅವತ್ತೇ ಮುಕ್ತನಾಗ್ಬಿಡ್ತಾ ಇದ್ದೆ. ಅಂಡ್ ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಇದೇ ವಿಚಾರವನ್ನು ಅವ್ರ ಮನೆಯವ್ರಿಗೆ ತಲುಪಿಸಿ, ನೋಡು ಈಕೆ ಈ ಥರ ಮಾಡ್ತಿದ್ದಾಳೆ ಅಂತ ಅವ್ರ ಗಂಡಂಗೆ ಹೇಳಿದ್ರು, ಅವ್ರಿಗೆ ಹೇಳಿದರೆ ಅವ್ರಿಗೆ ಇನ್ನೂ ನಿನ್ನ ಮೇಲೆ ಅಭಿಮಾನ ಬರೋದು. ಆದರೆ ನಮಗೂ ಎಲ್ಲೋ ಒಂದು ಕಡೆ ಮೋಹ ಇತ್ತು, ಹೌದಲ್ವಾ? ನೀವು ಇದನ್ನು ಒಪ್ಕೊಳ್ಳೇಬೇಕು. ಯಾವಾಗ ಯಾವುದೋ ದುಷ್ಟ ಮೋಹಕ ವಿಚಾರ ನಮ್ಮನ್ನು ಕರೀತಾ ಇದೆ ಹತ್ರಕ್ಕೆ ಅಂತ ಗೊತ್ತಾದ ಮೇಲೂ ನಿಮ್ಮ ಮೋಹಕ್ಕೆ ನೀವು ಬಲಿಯಾದರೆ ಮುಂದೆ ಅವೆಲ್ಲ, ನಿಜ ಹೇಳಬೇಕಂದ್ರೆ ಇವೆಲ್ಲ ರಕ್ತಪಾತದ ವಿಚಾರ, ನಿಮಗೂ ಗೊತ್ತಿರಲಿ, ಹೌದಲ್ವಾ? ಯಾಕಂದರೆ ನಿಮ್ಮ ಬದುಕಿಗಿಂತ ಇಲ್ಲಿ ದೊಡ್ಡದು ಯಾವುದೂ ಇಲ್ಲ ಸರ್. ಆ್ಯಂಡ್ ಯಾವುದೋ ಒಂದು ಈ ಹಿಂದೆ ಫ್ರೆಂಡ್ ಆಗಿದ್ರು, ಈ ಹಿಂದೆ ಲವ್ ಮಾಡಿದರೆ ಅದೆಲ್ಲವನ್ನು ಬಿಟ್ಬಿಡೋಣ. ಬಟ್ ಆಕೆಗೆ ಇನ್ನೊಬ್ಬರ ಸ್ವಂತ ಆಗಿದ್ದಾಗ ನನಗೊಂದು ಫೋನ್ ಮಾಡ್ತಾಳೆ ಅಂದರೆ ನೀವು ಬುದ್ಧಿವಂತರಾಗಿದ್ದರೆ ಅಥವಾ ನೀವು ಸಂಸ್ಕಾರವಂತರಾಗಿ ಅದನ್ನು ಅವತ್ತೇ ದೂರ ಇಡಬೇಕಿತ್ತು. ನೋ, ನಿಮ್ಮ ಹೇಳೋದ್ರಲ್ಲೂ ಅದನ್ನು ಸಂಪೂರ್ಣವಾಗಿ ನಿಷಿದ್ಧೆ ಮಾಡೋದ್ರಲ್ಲೂ ಅರ್ಥ ಇದೆ, ಬೇರೆ ಬೇರೆ ವ್ಯತ್ಯಾಸ ಇದೆ, ಹೌದಲ್ವಾ? ಈಗ ನನಗೆ ಯಾರೋ ಫೋನ್ ಮಾಡಿ ನಿಮ್ಮ ಕೌನ್ಸಿಲಿಂಗ್ ಬೇಕು ಅನ್ನೋದು ಅಥವಾ ಈ ರೀತಿ ಮಾತಾಡೋದು ಬೇರೆ. ಆ್ಯಂಡ್ ಅವರು ಬೇರೆ ರೀತಿ ಯಾವುದೋ ವ್ಯಾಮೋಹವನ್ನು ನನ್ನ ಮೇಲೆ ಉಡ್ತಾ ಇದ್ದಾರೆ ಅಂದರೆ ಅದು ನನಗೆ ಬಿಟ್ಟಿದ್ದಲ್ವಾ? ಆ್ಯಂಡ್ ಅವರು 1000 ಹೇಳಲಿ, ಬಟ್ ನನಗೊಂದು ಪ್ರಜ್ಞೆ ಇದೆ ಅಂತ, ಹೌದಲ್ವಾ?
ಆ ಪ್ರಜ್ಞೆ ಜಾಗೃತವಾಗಿದ್ದರೆ, ನಾವು ಯಾವುದಕ್ಕೆ ಮೋಹಕ್ಕೆ ಅಥವಾ ಯಾವುದೋ ಸುಖಕ್ಕೆ ಬಲಿಯಾಗದೇ ಇದ್ದರೆ ನೀವಿನ್ನೂ ಆ ಪರಿಶುದ್ಧ ವ್ಯಕ್ತಿಯಾಗಿ ಉಳಿತಾ ಇದ್ರಿ. ಈಗೂ ಉಳಿದಿದ್ದೀರಾ ನಿಜ, ಬಟ್ ನಿಮ್ಮ ಮೇಲೆ ಒಂದು ಕಳಂಕ ಇದೆ. ಅದು ಜಗತ್ತಿಗೆ ಗೊತ್ತಿಲ್ಲದಿರ್ಬೋದು, ನಿಮ್ಮ ಆತ್ಮಸಾಕ್ಷಿ ಹೇಳ್ತಾ ಇದೆ ನೀನು ಒಂದು ಆಸೆ ಪಟ್ಟೆ ಕೊಡೋ ಅಂತ. ನೀವು ಅದಕ್ಕೆ ಉತ್ತರ ಕೊಡಬೇಕು, ಜಗತ್ತಿಗೆ ಉತ್ತರ ಕೊಡಬೇಕಾಗಿಲ್ಲ, ನೀವು ಯಾರನ್ನೂ ಒಪ್ಪಿಸ್ಬೇಕಾಗಿಲ್ಲ ಇಲ್ಲಿ. ಆದರೆ ನಿಮ್ಮ ಮನಸ್ಸಾಕ್ಷಿ ಅಂತ, ಯಾಕಂದರೆ ನಿಮ್ಮ ಬದುಕಲ್ಲಿ ಯಾರೋ ಬರಬೇಕು ಸರ್, ನಿಮ್ಮ ಬದುಕಲ್ಲಿ ಯಾವುದೋ ಹೆಣ್ಣು ಅಂತ ಬರಬೇಕು. ಆಕೆನೂ ಕೂಡ ನೀನು ಪರಿಶುದ್ಧ ಅಂತಲೇ ಆಕೆನೂ ಬರೋದು, ಹೌದಲ್ವಾ? ದೇಹ ಪರಿಶುದ್ಧ ಆದರೆ ಒಂದು ರೀತಿಯಲ್ಲಿ ಕ್ಷಮೆ ಇದೆ ಅಂತ ಅಂದ್ಕೊಳ್ಳೋಣ. ಈ ಮನಸ್ಸು ಪರಿಶುದ್ಧ ಆದರೆ ದೇಹ ಪರಿಶುದ್ಧ ಆಗೋದು ಇನ್ನೊಂದು ಮನಸ್ಸಿಗೆ ಗೊತ್ತಿರುತ್ತೆ. ಆದರೆ ಈ ಮನಸ್ಸು ಪರಿಶುದ್ಧ ಆಗೋದು ಅಥವಾ ಮನಸ್ಸು ಹಾಳಾಗೋದು, ಹೊಲಸಾಗೋದು ಇದೆಯಲ್ಲ, ಅದನ್ನು ಯಾವ ಹೆಣ್ಣು ಇಷ್ಟಪಡೋದಿಲ್ಲ. ನಾನು ಹೇಳಿದೆ ಸರ್ ಮನೆಯವರಿಗೆ, ಅವ್ರ ಮನೆಯವರಿಗೆ ಒಂದ್ಸಲ ಇನ್ಫಾರ್ಮ್ ಮಾಡಿದೆ ಸರ್, ಮೊದಲು ನಾನು ಮಾಡ್ಕೊತೀನಿ ಅಂತ ಇನ್ಫಾರ್ಮ್ ಮಾಡಿದೆ ಸರ್. ಬಟ್ ಎನಿವೆ, ನಾನು ಹೇಳೋದು, ಆಕೆ ಗಂಡನಿಂದ ಯಾವುದೋ ಕಿರುಕುಳಕ್ಕೊಳಗಾಗಿ ಡೈವರ್ಸ್ ತಗೊಂಡು ಆಗೋದೇ ಇಲ್ಲ, ಪ್ರಾಣಕ್ಕೆ ಸಂಚಕಾರ ಅಂತಕ್ಕೆ ಹೋಗಿದ್ರೆ, ನೀವು ಆಕೆಯ ಬದುಕಿಗೆ ಒಂದು ಬದುಕು ಕೊಟ್ಟಿದ್ರೆ, ಆಕೆಗೆ ಒಂದು ಬದುಕು ಕೊಟ್ಟಿದ್ರೆ ಖಂಡಿತ ತಪ್ಪಿರ್ತಿರ್ಲಿಲ್ಲ. ಆದರೆ ಅದು ಯಾವುದೂ ಅಲ್ಲಿ ನಡೆದಿಲ್ಲ. ಹಾಗೂ ಆಕೆಯ ಸುಖಕ್ಕೋಸ್ಕರ ಆಕೆ ಬಟ್ಟೆ ಬದಲಾಯಿಸ್ದಂಗೆ ಒಬ್ರನ್ನೊಬ್ರನ್ನ ಬದಲಾಯಿಸ್ಕೊಂಡೇ ಬಂದಿದ್ದಾರೆ ಇಲ್ಲಿವರೆಗೂ. ಆ್ಯಂಡ್ ಇವತ್ತಿಗೂ ಕೂಡ ಆಕೆಯ ಬಗ್ಗೆ ಇರೋ ಆ ಮೃದು ಸ್ವಭಾವವನ್ನು ನೀವು ಕಿತ್ತೆಸದೆ ಹೋದರೆ ಆಕೆಯಿಂದ ಮತ್ತೆ ಆಹ್ವಾನ ಬರುತ್ತೆ. ಬಿಡು ಹೋಗಲಿ, ಇದೊಂದ್ಸಲಿ ನೋಡೋಣ ಅಂದ್ಕೊಂಡು ಮತ್ತೆ ಮನಸ್ಸು. ಯಾಕಂದರೆ ಈಗ ನೀವೊಂದು ದಿಟ್ಟ ನಿರ್ಧಾರ ತಗೊಂಡು ನೀವು ಆ ಹುಡುಗಿಯನ್ನು ದ್ವೇಷ ಮಾಡಬೇಡಿ, ಆ ಕೆಟ್ಟ ಗುಣ ಇದೆಯಲ್ಲ. ಯಾಕಂದರೆ ನಿಮ್ಮ ಹೆಂಡ್ತಿನೋ ನಿಮ್ಮ ತಂಗಿನೋ ನಿಮ್ಮ ಮನೆಯವರು ಯಾರು ಅಥವಾ ನಿಮ್ಮ ಮನೆಯವ್ರಿಗೆ ಮಾಡಿದ್ರೆ, ನಾನೊಬ್ಬ ಗಂಡಸಾಗಿ ಹುಡುಗ ಆಗಿ ನನ್ನ ಮನೆಯವ್ರಿಗೆ ಮಾಡಿದ್ರೆ ನಾನು ತಡ್ಕೊಳ್ತೀನಾ? ನಾನು ಎಷ್ಟೇ ಮೃದುವಾಗಿರ್ಬೋದು ಸರ್, ಬಟ್ ನನ್ನ ಮನೆ ಹೆಣ್ಮಗಳನ್ನು ಯಾರ್ದೋ ಮನೆ ಬೆಳಗಕ್ಕೆ ಕೊಟ್ಟಿದ್ದಾಗ ಅಥವಾ ಇನ್ನೊಂದು ಮನೆಗೆ ಹೋಗ್ಲಿಕ್ಕೆ ಕೊಟ್ಟಿದ್ದಾಗ ಆ ಮನೆ ಹಾಳು ಮಾಡಿ ಇನ್ನೊಂದು ಮನೆಗೆ ಹೋಗ್ತಾರೆ ಅಂದರೆ ನನ್ನ ದ್ವೇಷ ನನ್ನ ಮನೆಯ ಅಥವಾ ನನ್ನ ಯಾರಿಗೆ ಕೊಟ್ಟಿದ್ದೀನಲ್ಲ ಅವ್ರ ಮೇಲೆ ಅಲ್ಲ, ನನ್ನ ಮನೆ ವಸ್ತು ನನ್ನ ಹೆಣ್ಮಗಳು ಮೇಲೆ. ಅದೇ ಥರ ಅವ್ರ ಮನೆಯವರು ಇನ್ನೊಂದು ಯಾವುದೋ ಮನೆಯನ್ನು ಬೆಳಗ್ಲಿಂದ ಕೊಟ್ಟಿದ್ರು. ಅಂಡ್ ಅಲ್ಲಿಂದ ಯಾವುದೋ ದಿಕ್ಕು ತಪ್ಪಿ ನಿಮ್ಮ ಕಡೆ ಬಂದಾಗ ನೀವು ಬುದ್ಧಿವಂತರಾಗಿ, ಇಲ್ಲ ತಾಯಿ ನೀನು ಅಲ್ಲೇ ಇರಬೇಕು ಅಂತ ಅವತ್ತೇ ಸ್ಪಷ್ಟವಾಗಿ ಹೇಳಿಬಿಟ್ಟಿದ್ರೆ, ಆ್ಯಂಡ್ ಅದು ಹೆಂಗಿರಬೇಕಿತ್ತು ಅಂದರೆ ನಿನ್ನ ಸ್ನೇಹನೂ ಬೇಡ, ಇಂಥ ಮನಸ್ಥಿತಿನೂ ಬೇಡ ಅಂತ ಅವತ್ತೇ ಹೇಳಿಬಿಡ್ಬೇಕಿತ್ತು ನೀವು. ಇದನ್ನು ಯಾಕೆ ನಾನು ಒತ್ತಿ ಅನೈತಿಕದಲ್ಲಿ ಬ್ಲ್ಯಾಕ್ ಮೇಲ್ ಆದಾಗ ಇನ್ನೇನಾಗುತ್ತೆ ಸರ್? ಒಂದು ಮೊದಲೇ ವಿಷಯನೇ ಕೆಟ್ಟ ದಾರಿ, ಹೌದಲ್ವಾ? ಆ ಕೆಟ್ಟ ದಾರಿಯನ್ನು ಉಳಿಸ್ಕೊಳ್ಳೋದಿಕ್ಕೆ ಒಂದು ಅನೈತಿಕ ಅನ್ನೋದಾದರೆ ಅಲ್ಲಿ ನೀವು ಬಲಿಯಾಗ್ತೀರಾ ಅಂತ ಅರ್ಥ. ಯಾವುದೋ ಒಳ್ಳೆಯ ದಾರಿಯಲ್ಲಿ ಹೆದರಿಸಿದ್ರೆ, ಒಳ್ಳೆ ದಾರಿಯಲ್ಲಿ ಯಾವತ್ತೂ ಹೆದರಿಸ್ಲಿಕ್ಕೆ ಹೋಗೋದಿಲ್ಲ, ಹೌದಲ್ವಾ? ಬ್ಲ್ಯಾಕ್ ಮೇಲ್ ಆಗೋದೆಲ್ಲ ಯಾವಾಗ ಬಲವಂತವಾಗಿ ಯಾರನ್ನೋ ನಾವು ಪಡ್ಕೊಳ್ಳಿಕ್ಕೆ ಹೋದಾಗ. ಬಟ್ ಪ್ರೀತಿ ಎನ್ನುವಂಥದ್ದು ಇಲ್ಲ, ಅವನು ಮೆಚ್ಚಿ ಬರಬೇಕು. ಅದನ್ನು ಬಿಟ್ಟು ನಾನು ಏನೋ ಬ್ಲ್ಯಾಕ್ ಮೇಲ್ ಮಾಡಿಕೊಂಡು ಕಾಲ್ ರೆಕಾರ್ಡಿಂಗ್ ಕೊಟ್ಕೊಂಡು ಯಾವುದೋ ವಿಡಿಯೋ ಫೋಟೋ ತೋರಿಸ್ಕೊಂಡು ಈ ರೀತಿ ಪ್ರೀತಿ ಪಡ್ಕೊಳ್ಳೋರು ಯಾರು ನಿಮ್ಮನ್ನು ಅಡಿಯಾಳಾಗಿ ಮಾಡ್ಕೊಳ್ಬೇಕು ಅಂತ ಅಂದುಕೊಳ್ಳೋರು. ಬಟ್ ಪ್ರೀತಿಯಿಂದ ಇರೋರು ಯಾರೂ ಇದನ್ನು ಮಾಡೋದಿಲ್ಲ. ಯಾಕಂದರೆ ಇದನ್ನು ನಾನು ಎಲ್ರಿಗೂ ಹೇಳ್ತಾ ಇದ್ದೀನಿ, ನಿಮ್ಮನ್ನು ಯಾರೋ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ ಅಂದರೆ ಅವರಿಷ್ಟು ದಿನ ನಿಮ್ಮ ಜೊತೆ ಇದ್ದಿದ್ದೇ ಇಂಥದ್ದೊಂದು ಸಮಯಕ್ಕೋಸ್ಕರ ಅಂತ. ಬಟ್ ನಿಜವಾದ ಪ್ರೀತಿಗಳಲ್ಲಿ ಬ್ಲ್ಯಾಕ್ ಮೇಲ್ ಅಲ್ಲ, ಅವರು ಕೇವಲ ಹೃದಯದಿಂದ ಹೃದಯಕ್ಕೆ ನೀನು ಒಪ್ಪಿದ್ರೆ ಮಾತ್ರ. ಯಾಕಂದರೆ ಒಂದು ಎಡುವುದ್ರೂ ಕೂಡ ಆ ಹೃದಯ ಅಥವಾ ಆ ಕಾಲು ಎಡುವುದ್ರೆ ಈ ಹೃದಯಕ್ಕೆ ಏಟಾಗುತ್ತೆ, ಅದು ಸರ್ ಪ್ರೀತಿ. ಬಟ್ ಎನಿವೆ, ನಾನು ಇಷ್ಟು ಯಾಕೆ ಹೇಳಿದೆ ಅಂದರೆ, ನೀವು ಈ ಮುಂಚೆನೇ ಯಾವುದೋ ಒಂದು ದಿಟ್ಟ ನಿರ್ಧಾರ ತಗೊಂಡಿದ್ರೆ ಈ ಹಂತಕ್ಕೆ ಬರ್ತಿರ್ಲಿಲ್ಲ. ತವ್ರ ಮನೆಯವ್ರು ನಿಮ್ಮ ಮನೆಗೆ ಬರೋ ಹಂತಕ್ಕೆ ನೀವು ಯಾಕೆ ಬಿಡ್ಕೊಂಡ್ರಿ? ಅದು ನಿಮ್ಮ ತಪ್ಪು. ನಾನು ಕೇಳಿದೆ ಸರ್, ಎಲ್ಲ ಕೇಳಿದೆ ಸರ್, ಅಲ್ಲ ಸರ್ ಅದು ಅವಳು ಅಂದ್ರೆ ಮಾಡ್ಕೊತಿದ್ವಿ ಸರ್ ಎಲ್ಲ. ಅವಳು ಏನಾಗ್ಲಿಲ್ಲ ಸರ್, ನಮ್ಗೆ ಫೋನ್ ಮಾಡಿ ನಾನ್ ಮದ್ವೆ ಆಯ್ತೀನಿ, ನನ್ ಮಾತಾಡ್ಬೇಡ ಅಂತ ಹಿಂಗ್ ಹೇಳಿದೆ ಸರ್. ನಾನ್ ಬಿಟ್ಬಿಟ್ಟೆ ಸರ್, ಪುನಃ ಬಿಟ್ಬಿಟ್ಟೆ. 1 ವರ್ಷ ಆದ್ಮೇಲೆ ಪುನಃ ಫೋನ್ ಬಂತು ಸರ್ ನನಗೆ. ನಾನ್ ಕೆಲ್ಸ ಮಾಡೋ ಪುನಃ ಫೋನ್ ಬಂತು ಸರ್. ಪುನಃ ಫೋನ್ ಬಂತು, ನಂಗ್ ಮಾತಾಡು ಹಂಗ ಹಿಂಗ ಅಂತ ಸರ್. ಬೇಡ, ಚೆನ್ನಾಗಿಲ್ಲ ಹಂಗ ಹಿಂಗೆ ಹೇಳಿದೆ ಸರ್. ನಾನು ಹೇಳಿದ್ರೆ ಕೇಳಿಲ್ಲ ಸರ್, ನನ್ಗೆ ಈ ತರ ಹೇಳಿದೆ ಸರ್. ಪುನಃ ನೋಡಿ ಸರ್, ನೀವು ನಿಮ್ಮ ಒಳ್ಳೆಯತನವನ್ನು, ನಿಮ್ಮ ಮೃದುತನವನ್ನು ಒಬ್ಬ ನಿರ್ಗತಿಕರಿಗೆ, ಯಾರೋ ಒಬ್ಬರು ನಿಮ್ಮನ್ನು ಬಯಸಿ ಅವಕಾಶ ಅಥವಾ ಸಹಾಯ ಕೇಳ್ಕೊಂಡು ಬಂದವ್ರಿಗೆ ತೋರಿಸಿ, ನಿಮ್ಮ ಮನೆ ಮಕ್ಕಳೇ ಆಗಿದ್ದರೂ ಕೂಡ ಕೆಟ್ಟ ದಾರಿಯಲ್ಲಿ ಹೋಗಬೇಕಾದ್ರೆ ನೀವು ದಿಟ್ಟ ನಿಲುವು ತೆಗೆದುಕೊಳ್ಳದೆ ಹೋದರೆ ನೀವೇ ಅವರನ್ನು ಹಾಳು ಮಾಡ್ದಂಗೆ ಅಂತ ಅರ್ಥ. ಇವತ್ತಿಲ್ಲೂ ಆಗಿದ್ದದೇ, ನಿಮ್ಗೆ ಆಕೆ ಗೊತ್ತು ಅನ್ನೋ ಕಾರಣಕ್ಕೆ ನೀವು ಮೃದು ಭಾಷೆಯನ್ನು ಬಳಸಿದ್ರಿ, ಆಕೆ ಕೆಟ್ಟ ಗುಣವನ್ನು ನೀವು ನೋಡಲೇ ಇಲ್ಲ.
ಸೊ ನಾನು ಹೇಳೋದು, ಇವತ್ತು ಭಗವಂತ ಹೇಗೋ ಇದೊಂದು ತೀರಾ ದೊಡ್ಡ ಹಂತಕ್ಕೆ ತೆಗೆದುಕೊಂಡು ಹೋಗಿ ಎರಡೂ ಸಂಸಾರದ ಗೌರವ ಬೀದಿಗೆ ಬರೋ ಥರ ಮಾಡಿಲ್ಲ. ಪುಣ್ಯಕ್ಕೆ ಯಾವುದೋ ಒಂದು ಆಗಿದೆ ನಿಜ. ಬಟ್ ಈಗ ನಾನು ಹೇಳೋದು, ಇದರಿಂದ ಸಂಪೂರ್ಣವಾಗಿ ಮುಕ್ತಿ ಹೊಂದಿ ಹೇಗೆ ಮರಿಬೇಕು ಅಂತ ನೀವು ಕೇಳಬೇಡಿ, ಯಾವುದನ್ನು ಮರಿಲಿಕ್ಕೆ ಆಗೋದಿಲ್ಲ. ಆದರೆ ನೀವು ನಿಮ್ಮ ಬದುಕಲ್ಲಿ ನಿಜವಾಗ್ಲೂ ಬದುಕಿ ತೋರಿಸ್ಬೇಕು. ನನ್ನ ತಂದೆ ತಾಯಿ ನನ್ನನ್ನು ಮಗ ಅಂತ ಎತ್ತು ನನ್ನ ಮೇಲೂ ಕನಸಿಟ್ಕೊಂಡಿದ್ದಾರೆ. ಆದರೆ ಈ ಹುಡುಗಿ ಥರ ಕೆಟ್ಟ ಸುಖದ ಕನಸುಗಳಲ್ಲ, ಅಥವಾ ಬಟ್ಟೆ ಬದಲಾಯಿಸೋ ಕನಸುಗಳಲ್ಲ, ಅಥವಾ ಹಣ ಇದ್ದಾಗ ಮಾತ್ರ ಬರೋ ಕನಸುಗಳಲ್ಲ. ನಿನ್ನನ್ನು ಚಿಕ್ಕ ವಯಸ್ಸಿಂದಲೂ ಸಾಕಿ ನೀನಿವತ್ತು ಕೆಲ್ಸಕ್ಕೆ ಹೋಗದೇ ಇದ್ರೂ ನಿನ್ನನ್ನು ಸಹಿಸ್ಕೊಳ್ತಾರೆ ನಿನ್ನ ಮನೆಯವರು, ನಿನ್ನ ಕುಟುಂಬ. ಹಾಗಾಗಿ ದಯವಿಟ್ಟು ಹೇಳ್ತೀನಿ, ಇಲ್ಲಿ ಯಾರ್ದೋ ನಂಬಿಕೆಯನ್ನು ಉಳಿಸ್ಕೊಳ್ಳೋದಿಕ್ಕೆ ನಿನ್ನ ನಂಬಿಕೆಯನ್ನು, ನಿನ್ನ ಮನೆಯವರ ನಂಬಿಕೆಯನ್ನು ಕಳ್ಕೊಳ್ಬೇಡಪ್ಪ. ಯಾಕಂದರೆ ಇಂತಹ ಈ ಕಲ್ಮಶ ಪ್ರೀತಿಗಳು ಬೀದಿಗೆ ಒಂದೊಂದು ಸಿಗ್ತವೆ ಇವತ್ತಿಗೆ. ಆದರೆ ನಿನ್ನ ವ್ಯಕ್ತಿತ್ವಕ್ಕೊಂದು ನಿನ್ನ ವ್ಯಕ್ತಿತ್ವವನ್ನು ಪ್ರೀತಿ ಮಾಡೋ ಒಂದು ಬಳಗ ಇದ್ದೇ ಇರುತ್ತೆ ಕುಟುಂಬದಲ್ಲಿ, ಸಮಾಜದಲ್ಲಿ. ಒಮ್ಮೆ ಇಂಥವನು ಅಥವಾ ಇಷ್ಟೆಲ್ಲ ನಡೀತಾ ಇತ್ತ ನನ್ನ ಗೆಳೆಯನ ವಿಚಾರದಲ್ಲಿ ಅಂತ ಅವ್ರಿಗೂ ಗೊತ್ತಾದ್ರೆ ನಿನ್ನ ಬಗ್ಗೆ ಅಸಡ್ಡೆ ಅನಿಸ್ಬಿಡುತ್ತಪ್ಪ. ಯಾಕಂದರೆ ನಿನ್ನ ಜಾಗದಲ್ಲಿ ನಿಂತು ಬಿಡು ಹೋದ್ರು ಹೋಗ್ಲಿ, ಇನ್ಮೇಲಾದರೂ ಸರಿ ಹೋಗು ಅಂತ ಹೇಳೋರು ಭಾಳ ಕಡಿಮೆ. ಬಟ್ ಇಂಥದ್ದೇನೋ ಸಿಕ್ಕಿದಾಗ ಅದನ್ನೇ ಇಟ್ಕೊಂಡು ನಿನ್ನ ಚಾರಿತ್ರ್ಯ ವಧೆ ಮಾಡ್ತಾರೆ. ಇನ್ನೊಂದು ಯಾವುದೋ ನಿನ್ನ ಹುಡುಗಿ ಬದುಕಲ್ಲಿ ಅಥವಾ ನಿನ್ನ ಬಾಳಲ್ಲಿ ಒಂದು ಹುಡುಗಿ ಬರಬೇಕಂದ್ರೆ ಅವರು ನಿನ್ನ ಕತೆ ಏನು ಅಂತ ತಿಳ್ಕೊಂಡೇ ಬರೋದು ಈಗಿನ ಕಾಲದಲ್ಲಿ, ಹೌದಲ್ವಾ? ಸೊ ದಯವಿಟ್ಟು ಇದನ್ನು ಇಲ್ಲಿಗೆ ಬಿಟ್ಟುಬಿಡಿ. ಆ್ಯಂಡ್ ಆ ಹುಡುಗಿ ವಿಚಾರದಲ್ಲಿ ಇನ್ಮೇಲೆ ಫೋನ್ ಬಂದರೂ ಕೂಡ ನೀವು ಎಷ್ಟು ದಬಾಯಿಸಬೇಕು ಅಂದರೆ, ಮೊದಲನೇದಾಗಿ ಅದು ಫೋನ್ ಎತ್ತೋಕೆ ಹೋಗಬೇಡಿ, ಅಂಥದ್ದು ಸವಾಸನೆ ಬೇಡ. ಬಟ್ ಆಗೋ ಫೋನ್ ಎತ್ತಿ ಮೊದಲನೇ ತಪ್ಪು ಮಾಡ್ಲಿಕ್ಕೆ ಹೋಗಬೇಡಿ. ಈ ಸರಿ ಹೇಗೆ ನೀವು ಬುದ್ಧಿ ಹೇಳಬೇಕಂದ್ರೆ, ಇವನು ಇಷ್ಟು ಬದಲಾವಣೆ ಹೇಗಾದ, ಓ ಇನ್ಮೇಲೆ ನನ್ನ ಆಟ ನಡೆಯೋದಿಲ್ಲ ಅಂತ ಅವ್ರಿಗೂ ಅನಿಸ್ಬೇಕು. ನೋಡಿ ಸರ್, ಮೊದಲನೇದಾಗಿ ನಾವು ಫೋನ್ ಎತ್ತಂಗಿರೋದು ನಿಜ, ಅದು ಒಳ್ಳೆಯದೇ. ಆದರೆ ಫೋನ್ ಎತ್ತಿದ್ರೂ ಕೂಡ ನಾನು ಆ ಪಾಶಕ್ಕೆ ಬೀಳೋದಿಲ್ಲ ಅಂತ ನಿಮಗೆ ಗೊತ್ತಾಗಬೇಕಲ್ವಾ? ಯಾಕಂದರೆ ನನ್ನ ಕಾರ್ಯಕ್ರಮ ಒಂದು ದಿವಸ ಎಲ್ಲೋ ಒಂಚೂರು ದೂರ ಇದ್ದೀರಾ, ಯಾವುದೂ ನಿಮಗೆ ತಲುಪ್ತಾ ಇಲ್ಲ ಅಥವಾ ಅಂದಾಗ ಆ ಮೋಹ ನಿಮ್ಮನ್ನು ಆವರಿಸಬಾರ್ದು, ಹೌದಲ್ವಾ? ನೋಡಿ, ಶತ್ರುಗಳಿಗೆ ತಪ್ಪಿಸ್ಕೊಂಡು ಬದುಕೋದು ಬದುಕಲ್ಲ. ಆದರೆ ಶತ್ರುಗಳು ಎದುರುಗಡೆ ಇದ್ದು ಬದುಕು ತೋರಿಸೋದು ಇದೆಯಲ್ಲ, ಇದು ಬದುಕು. ಯಾಕಂದರೆ ನಾನು ಶತ್ರುಗಳನ್ನು ಹೇಗೆ ಎದುರಿಸ್ತೀನಿ ಅಂತ ಎಲ್ಲೋ ಅವಿತು ಕೂತ್ಕೊಂಡು ಭಾಷಣ ಮಾಡೋರು ತುಂಬ ಜನ ಇದ್ದಾರೆ. ಆದರೆ ಮುಂದ್ಗಡೆ ಇದ್ದಾಗಲೂ ಕೂಡ ನಾನು ಮೊದಲು ನಂಗೆ ಇಲ್ಲ ಅನ್ನೋದನ್ನು ನೀವು ಎದೆಯೊಬ್ಬಿಸಿಕೊಂಡು ನಿಮ್ಮ ಬದುಕಲ್ಲಿ ಅದನ್ನು ಅಳವಡಿಸ್ಕೊಂಡು ತೋರಿಸಬೇಕು. ಆ ಹುಡುಗಿ ಫೋನ್ ಎತ್ತಂಗಿರೋದು ಏನು ದೊಡ್ಡ ಸಾಹಸ ಅಲ್ವೇ ಅಲ್ಲ. ಫೋನ್ ಎತ್ತಿದ್ರೂ ಕೂಡ ಆಕೆಯ ದುಷ್ಟ ವಿಚಾರದಲ್ಲಿ ನಾನು ಬೀಳಲ್ಲ. ಓಕೆ, ಆ ರೀತಿ ನಿಮ್ಮ ದಿಟ್ಟತನವನ್ನು ತೋರಿಸಿ. ಆ್ಯಂಡ್ ಕಾರ್ಯಕ್ರಮ ಆಗಿರ್ಬೋದು ಅಥವಾ ನನ್ನ ಮಾತುಗಳಾಗಿರ್ಬೋದು, ಅದಕ್ಕೂ ಮೀರಿ ನೀವು ನಿರ್ಧಾರ ಮಾಡಿದ್ದೀರಾ, ಇಲ್ಲ ಇದು ನನ್ನನ್ನು ಎಲ್ಲೋ ಕೆಟ್ಟ ಕಡೆ ಕರ್ಕೊಂಡು ಹೋಗ್ತಾ ಇದೆ. ನಾನು ಹೇಳ್ತೀನಿ ಸರ್, ನೀವೆಷ್ಟೇ ಫಿಟ್ ಆಗಿರಿ, ನೀವೆಷ್ಟೇ ಬಾಡಿ ಬಿಲ್ಡರ್ ಆಗಿರಿ, ನೀವೆಷ್ಟೇ ಇನ್ಫ್ಲೂಯೆನ್ಸ್ ಇರೋರಾಗಿ, ನೀವೆಷ್ಟೇ ಹಣ ಇರೋರಾಗಿ, ಬಟ್ ಈ ರೀತಿಯ ಸೂಕ್ಷ್ಮ ವಿಚಾರಗಳಿದಾವಲ್ಲ, ಇವು ನಿಮ್ಮನ್ನು ಮುಳುಗಿಸ್ಬಿಡ್ತವೆ. ಯಾಕಂದರೆ ಅಂಥ ದುರ್ಯೋಧನ, ಅಂಥ ಮಹಾ ಸಾಮ್ರಾಜ್ಯಗಳೆಲ್ಲ ಹೆಣ್ಣಿನ ವಿಷಯದಲ್ಲಿ, ಹೊನ್ನು ಮಣ್ಣಿನ ವಿಷಯದಲ್ಲೇ ಮುಳುಗೋಗಿದ್ದು. ಹೌದು ಸರ್ ನಾನು ಏನನ್ನೋದು ಒಂದೇ ಸರ್, ಚೆನ್ನಾಗಿರು, ಎಲ್ಲೇ ಇರು ಚೆನ್ನಾಗಿರು ಸರ್, ಒಬ್ಬನ ಜೊತೆನೇ ಇರು ಚೆನ್ನಾಗಿರು ಅಂತ ಹೇಳಿದೆ ಸರ್ ನಾನು ಫೋನ್ ಮಾಡಿ ಯಾವತ್ತಲೇ ಲಾಸ್ಟ್. ಆ ಮಾತು ನಿಜ. ಒಂದು ನೀವು ಹೇಳಿದ್ರು ಅವ್ರು ಮತ್ತೆ ಮತ್ತೆ ಮಾಡ್ಬೋದು ನಿಜ. ಬಟ್ ನೀವು ಏನು ಹೇಳಿದ್ರಲ್ಲ ಒಬ್ಬನ ಜೊತೆ ಚೆನ್ನಾಗಿರು ಅಂತ, ಅದಕ್ಕೆ ಅವ್ರು ಬದ್ಧರಾಗಿರ್ತಾರೋ ಇಲ್ಲೋ ಗೊತ್ತಿಲ್ಲ, ನೀವು ಬದ್ಧರಾಗಿರಿ. ಹೌದು, ನಾನು ಹೇಳಿದ್ದೀನಿ. ಆ್ಯಂಡ್ ಇನ್ನೊಂದು ನಿಮಗೆ ನೆನಪಿರಲಿ, ಇಂತಹ ವಿಚಾರದಲ್ಲಿ ನೀವು ಅವ್ರಿಗೆ ಬುದ್ಧಿ ಹೇಳಲಿಕ್ಕಲ್ಲ ನೀವು ಜನ್ಮ ತಗೊಂಡಿರೋದು. ಆ್ಯಂಡ್ ನಾನು ಅಷ್ಟೇ ಸರ್, ಇವತ್ತಿಗೆ ನಾನು ಕೌನ್ಸಿಲಿಂಗಲ್ಲಿ ಸಾವಿರಾರು ಜನ ಬರ್ತಾರೆ. ಆದರೆ ಕೆಲವೊಬ್ಬರನ್ನ ನನಗೂ ಅನಿಸ್ಬಿಡುತ್ತೆ, ಇವರು ನಮ್ಮ ಮಾತಿಗೆ ಬಗ್ಗೋದಲ್ಲ, ಯಾಕಂದರೆ ಇದು ಭಗವಂತನೇ ಉತ್ತರ ಕೊಡಬೇಕು ಅಂತ ಅನಿಸ್ಬಿಡುತ್ತೆ. ಯಾಕಂದರೆ ಅವ್ರು ಒಪ್ಕೊಳ್ಳೋದಕ್ಕೆ ತಯಾರಿರೋದಿಲ್ಲ. ಸೊ ಅದೇ ಥರ ನೀವು ಬರೀ ಹೇಳ್ತಾನೇ ಹೋಗೋದು, ಅವ್ರು ಅದನ್ನು ಮಾಡ್ತಾನೆ ಇರೋದು, ಇದೇ ನಿಮ್ಮ ಬದುಕಲ್ಲ. ನೀವು ದೊಡ್ಡವರಾಗ್ತಾ ಇದ್ದೀರಾ, ನಿಮ್ಮ ಬದುಕಲ್ಲೂ ಬೇರೆ ಬೇರೆ ತಿರುವುಗಳು ಬರ್ತಾ ಹೋಗ್ತಾವೆ ಮುಂದೆ. ಓಕೆ, ಆಕೆಗೆ ಹೇಳ್ಕೊಂಡು ಕೂತ್ಕೊಳ್ಳೋಕ್ಕಲ್ಲ ನಿಮ್ಮ ಬದುಕಿಲ್ಲಿರೋದು. ಓಕೆ, ಹೇಳಿದ್ದೀರಾ, ಏನು ತಪ್ಪಾಗಿದೆ ನಿಮಗೂ ಅರ್ಥ ಆಗಿದೆ, ಇನ್ಮೇಲೆ ಆ ತಪ್ಪು ಮಾಡಲ್ಲ ಅಂದ್ಕೊಂಡು ಬದಲಾಗಿ. ನಿಮ್ಮ ತಂದೆ ತಾಯಿ, ನಿಮಗೂ ಒಂದು ಕುಟುಂಬ ಇದೆ, ಆ್ಯಂಡ್ ನಿಮ್ಮದೇ ಆದ ಒಂದು ಸ್ನೇಹ ಬಳಗ ಇದೆ. ಜೀವನದಲ್ಲಿ ಮದುವೆ ಅಂತ ಆಗೋದು ಒಂದು ಸಾರಿ ಸರ್, ಅದಕ್ಕೆ ಮಾತ್ರ ವ್ಯಾಲ್ಯೂ ಇದೆ. ಬಟ್ಟೆ ಬದಲಾಯಿಸೋರ್ದು ಒಂದು ಬದುಕಲ್ಲ. ಆ್ಯಂಡ್ ಒಂದು ಅಂಥವರಿಂದ ಅವರ ಹಾಳಾಗೋದಲ್ಲಿ ಎಷ್ಟೋ ಕುಟುಂಬಗಳು ಹಾಳಾಗ್ತಿದ್ದಾವೆ.
ಯಾಕಂದರೆ ನಿಮಗೆ ಕಾರ್ಯಕ್ರಮ ಸಿಕ್ತು, ಯಾರೋ ಬುದ್ಧಿ ಹೇಳೋರು ಸಿಕ್ಕರು, ಅಥವಾ ನೀವೇ ಬುದ್ಧಿವಂತರಾದ್ರಿ, ಹೇಗೋ ಬಚಾವಾದ್ರಿ. ಬಟ್ ಎಷ್ಟೋ ಜನ ಮಾರು ಹೋಗಿ ಸಂಸಾರ ಹಾಳು ಮಾಡ್ಕೊಳ್ತಾರೆ ಸರ್. ಹೌದು ನಿಜ ಸರ್. ಯಾರಿಂದ ಆಗ್ತಿರೋದು ಇಂತಹ ಕೆಟ್ಟ ಹೆಣ್ಮಕ್ಳು? ಗಂಡು ಮಕ್ಕಳು ಇದ್ದಾರೆ, ಹೆಣ್ಮಕ್ಳು ಮಾತ್ರ ಅಲ್ಲ. ಎರಡು ಸರ್. ನಾನು ಹೇಳುವಂಥದ್ದು, ಈ ಜಗತ್ತು ನಿಮಗೆ ಮೋಹದ ಬಲೆಯನ್ನು ಬೀರ್ತಾನೆ ಇರುತ್ತೆ. ಅಂಥ ಹೆಣ್ಮಕ್ಳು ಇದ್ದಾರೆ, ಅಂಥ ಗಂಡು ಮಕ್ಕಳು ಇದ್ದಾರೆ. ಬಟ್ ನೀನೊಬ್ಬ ಸಂಸಾರಸ್ಥನಾದರೆ, ಸಂಸ್ಕಾರವಂತನಾದರೆ, ಹೌದಪ್ಪ ನನಗೆ ಹೆಂಡತಿ ಮಕ್ಕಳಿದ್ದಾರೆ ಅಥವಾ ನನ್ನ ತಂದೆ ತಾಯಿ ಇದ್ದಾರೆ, ನಾನು ಇವರಿಂದೆಲ್ಲ ಹೋಗ್ತಾ ಹೋದರೆ ಒಮ್ಮೆ ಆ ಚಟಕ್ಕೆ ಬಲಿಯಾಗ್ಬಿಟ್ರೆ ನಿನಗೆ ಹೆಂಡತಿ ಮಕ್ಕಳು ತಂದೆ ತಾಯಿ ಯಾರೂ ಮುಖ್ಯ ಆಗಲ್ಲ. ಹೌದು ಸರ್. ನಿಜ ಅಲ್ವಾ ಸರ್? ಹಾಗಾಗಿ ಲೈಫಲ್ಲೇ ಕೊಟ್ಟಾಯ್ತು ಒಂದು ಕೆಟ್ಟ ಒಂದು ರಾತ್ರಿ ಅಥವಾ ಒಂದು ಕೆಟ್ಟ ಸುಖಕ್ಕೋಸ್ಕರ ನಮ್ಮ ಇಡೀ ವ್ಯಕ್ತಿತ್ವ ಹಾಳಾಗುತ್ತೆ ಅನ್ನೋದಾದರೆ ಅದಕ್ಕಿಂತ ಕಾರಣ ಬೇಕಾ ಅದನ್ನು ದ್ವೇಷ ಮಾಡಲಿಕ್ಕೆ? ಇಲ್ಲ ಸರ್. ಯಾಕಂದರೆ ಒಂದು ರಾತ್ರಿಯ ಆ ಕೆಟ್ಟ ವಿಚಾರಕ್ಕಿಂತ ಅಥವಾ ಒಂದು ಅಂತಹ ದುಷ್ಟ ಸಂಗತಿಗಳ ಸಹವಾಸಕ್ಕಿಂತ ನಮ್ಮ ಬದುಕು ದೊಡ್ಡದು ನಮಗೆ. ಹೌದು ಸರ್. ನೀವು ಬದುಕಿದ್ರೆ ಅಂಥವರನ್ನು 100 ಜನರನ್ನು ನೀವು ಸರಿ ಮಾಡ್ಬೋದು. ಆದರೆ ನೀವೇ ಒಂದು ವಿಚಾರದಲ್ಲಿ ಕೆಟ್ಟಬಿಟ್ರೆ ನೀವು 1000 ಬುದ್ಧಿವಾದ ಹೇಳಿದ್ರೆ ಜನ ನಂಬಲ್ಲ. ಯಾಕಂದರೆ ನಿನ್ನ ಬದುಕೆ ಹೆಂಗೆ, ನೀನು ಯಾರಿಗೆ ಹೇಳ್ತೀಯಾ? ಹೌದು ಸರ್. ಹೌದು. ಅಂಡ್ ಹೇಳಲಿಕ್ಕೂ ನಿಮಗೆ ಮನಸ್ಸು ಬರುತ್ತಾ? ಮುಖ ಇರುತ್ತಾ? ಇಲ್ಲ. ಇಲ್ಲ ಸರ್. ಸೊ ನಿಮ್ಮ ಬದುಕಲ್ಲಿ ಇಷ್ಟೆಲ್ಲ ಏನಾಗಿದೆ ಖಂಡಿತ ನೀವು 4 ಜನಕ್ಕೆ ಹೇಳುವಷ್ಟು ಪಾಠವನ್ನು ಕಲ್ತಿದ್ದೀರಾ. ಆ್ಯಂಡ್ ನಿಮಗೆ ಅರ್ಥ ಆಗಿದೆ ಇವೆಲ್ಲ ಸೂಕ್ಷ್ಮ ವಿಚಾರ, ಇದ್ರ ಜೊತೆ ನಾನು ಹೇಗೆ ವರ್ತಿಸಬೇಕು. ಆ್ಯಂಡ್ ಇನ್ನು ಯಾರೇ ಹೆಣ್ಮಕ್ಳು ನಿಮಗೆ ಫೋನ್ ಮಾಡಿದ್ರು ನಾನು ಹೇಳೋದು, ಈ ಪ್ರೀತಿ ಪ್ರೇಮ ಒಳ್ಳೆಯದೇ, ಬಟ್ ಆದಷ್ಟು ನಿಮ್ಮ ಕುಟುಂಬದ ಜೊತೆ ನೀವು ಆ ಬೇರನ್ನು, ಯಾಕಂದರೆ ಹೊರಗಡೆನವ್ರಿಗೋಸ್ಕರ, ಹೊರಗಿನ ಯಾವುದೋ ಪ್ರೀತಿಗೋಸ್ಕರ ಕುಟುಂಬವನ್ನು ಕಳ್ಕೊಳ್ಳೋ ಹಂತಕ್ಕೆ ಬಂದುಬಿಟ್ಟಿದೆ ಈ ಪೀಳಿಗೆ. ನನ್ನ ಅಪ್ಪ ಅಮ್ಮನನ್ನು ಬಿಟ್ಟು ರಾತ್ರಿ ಓಡೋಗಿ ಮದುವೆ ಆಗಿ ಇತ್ತಾಗ ಆಮೇಲೆ ಗಂಡನೂ ಇಲ್ಲ, ಇತ್ತಾಗ ತವ್ರ ಮನೆಯೂ ಇಲ್ಲ, ಅಥವಾ ಅತ್ತಾಗ ಹೆಂಡತಿನೂ ಇಲ್ಲ, ಇತ್ತಾಗ ತವ್ರ ಮನೆಯೂ ಇಲ್ಲ, ಹಂಗೆ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಆದಷ್ಟು ನಿಮ್ಮ ಕುಟುಂಬ ಒಂದು ಪ್ರೀತಿ ಮಾಡಿ ಮದುವೆ ಆಗೋದಕ್ಕಿಂತ ಮದುವೆ ಆದಮೇಲೆ ಪ್ರೀತಿ ಮಾಡೋದಿದೆಯಲ್ಲ, ಅದು ಸಂಬಂಧಗಳನ್ನು ಉಳಿಸುತ್ತೆ. ಈ ಲವ್ ಮ್ಯಾರೇಜ್ಗಳು ಎಂಡ್ ಆಗ್ತಿರೋದು ಮದುವೆಗೆ ಮುಂಚೆ. ಹಬ್ಬ ನೀನಿಲ್ಲ ಅಂದರೆ ನಾನಿಲ್ಲ, ನಾನಿಲ್ಲ ಅಂದರೆ ನೀನಿಲ್ಲ. ಮದುವೆ ಆದಮೇಲೆ ಇಲ್ಲ ನೀನಿರಬೇಕು, ಇಲ್ಲ ನಾನಿರಬೇಕು. ಅರ್ಥ ಆಯ್ತಲ್ಲ? ಇದನ್ನು ಯಾರೋ ಒಬ್ರು ಹೇಳ್ತಾ ಇದ್ರು, ಮದುವೆಗೆ ಮುಂಚೆ ನೀನೇ ನಾನು, ನಾನೇ ನೀನು. ಮದುವೆ ಆದಮೇಲೆ ಇಲ್ಲ ನೀನಿರಬೇಕು, ಇಲ್ಲ ನಾನು. ಸೊ ಇದು ಪ್ರೀತಿಯನ್ನು ಅವಹೇಳನ ಮಾಡ್ತಾ ಇಲ್ಲ, ಬಟ್ ಆ ಪ್ರೀತಿಯನ್ನು ಹೇಗೆ ಶುರುವಿನಲ್ಲಿತ್ತು ಆ ಕಾಳಜಿ, ಆ ಒಂದು ಕಾತುರ, ಅವ್ರನ್ನ ನೋಡಬೇಕು, ಅವ್ರನ್ನ ಅದೇ ಕಾತುರತೆಯನ್ನು ಜೀವನದ ಕಡೇ ಕ್ಷಣದವರೆಗೂ ಕಾಪಾಡಿಕೊಳ್ಳೋಕೆ ಯಾಕೆ ಆಗುತ್ತಿಲ್ಲ ಅಂದರೆ, ನಾವು ನನ್ನ ಮನೆಯಲ್ಲಿರೋ ವಜ್ರವನ್ನು ಮರೆತು ಇನ್ನೊಂದು ಯಾವುದೋ ನಡು ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇರೋ ಇನ್ನೊಂದು ಯಾವುದಕ್ಕೂ ಸುಖಕ್ಕೋಸ್ಕರ ನನ್ನ ಮನೆಯಲ್ಲಿರೋ ವಜ್ರವನ್ನು ನಾನು ಮರೀತಾ ಇದ್ದೀನಿ. ಯಾಕಂದರೆ ನಾವು ಸುಖಕ್ಕೆ ಅಥವಾ ಕಣ್ಣಿಗೆ ನೋಡಿದ್ದೆಲ್ಲ ಇಷ್ಟ ಆಗುತ್ತೆ, ಬಟ್ ಬದುಕಿಗೆ ಒಬ್ಬರೇ ಬೇಕಾಗ್ತಾರೆ. ಅದು ಆದರ್ಶ ಬದುಕು. ಸೊ ಯಾಕಂದರೆ ನಾವು ಒಂದು ತಪ್ಪು ಹೆಜ್ಜೆ ಇಡೋದ್ರಿಂದ ಎಷ್ಟೋ ಸಂಸಾರಗಳು ಹಾಳಾಗ್ಬಿಡ್ತವೆ. ಫಾರ್ ಎಕ್ಸಾಂಪಲ್, ಗಂಡ ಹೆಂಡತಿ ಇದ್ದರು, ಗಂಡನಿಗೆ ಹೆಂಡತಿ ಕಂಡ್ರೆ ಅಷ್ಟೇನು ಇಷ್ಟ ಇಲ್ಲ, ಬಟ್ ಹೆಂಡತಿಗೆ ಗಂಡ ಅಂದ್ರೆ ಪ್ರಾಣ. ಅವನು ಹೆಂಡತಿಯಿಂದ ಯಾವುದೇ ಖುಷಿ ಇಲ್ಲ ಅಂದ್ಕೊಂಡು ಇನ್ನೊಂದು ಹೆಣ್ಣಿಗೆ ಹೋದ, ಬಟ್ ಆ ಹೆಣ್ಣಿಗೂ ಒಂದು ಕುಟುಂಬ ಇತ್ತು, ಆ ಕುಟುಂಬನೂ ಹಾಳು, ಈ ಕುಟುಂಬನೂ ಹಾಳು. ಅವನ ಗಂಡ ಇನ್ನೊಂದು ಯಾರನ್ನೋ ಮದುವೆ ಆಡ್ದ, ಅವನ ಕುಟುಂಬನೂ ಹಾಳು. ಅಂದರೆ ಅದು ಒಂದಕ್ಕೊಂದು ಸಂಬಂಧ ಇದೆ ಸರ್ ಇಲ್ಲಿ. ನಿಮ್ಮ ತಂದೆ ತಾಯಿ ಅಥವಾ ನಮ್ಮ ಹಿರಿಯರೆಲ್ಲರೂ ಹಂಗೆ ಬೀದಿ ಕಣ್ಣಿಗೆ ಕಂಡಿದ್ರೆ ಹಿಂದೆ ಹೋಗ್ಬಿಟ್ಟಿದ್ರೆ ನಮ್ಮ ಬದುಕು ಇರ್ತಿತ್ತ ಇವತ್ತು ಹಿಂಗೆ? ಸೊ ಹಾಗಾಗಿ ಎನಿವೆ, ನಿಮಗೆ ಇವತ್ತು ನನಗೆ ಬಹಳ ಖುಷಿ ಅನಿಸಿದ್ದು, ನೀವು ಇದನ್ನು ಯೋಚನೆ ಮಾಡುವಷ್ಟು ನೀವು ಪ್ರಬುದ್ಧರಾಗಿದ್ದೀರಾ ಇವತ್ತು. ಹೌದು, ಇಲ್ಲೇನೋ ನಡೀತಾ ಇದೆ ಅಂತ ನೀವು ನನ್ನನ್ನು ಕೇಳುವಷ್ಟು ಪ್ರಬುದ್ಧರಾಗಿದ್ದೀರಾ. ಸೊ ಹಾಗಾಗಿ ಅದೇ ಯೋಚನೆಯನ್ನು ಮುನ್ನಡೆಸ್ಕೊಂಡು ಹೋಗಿ, ಆ್ಯಂಡ್ ಅಂಥವರಿಂದ ಸಾಮಾಜಿಕ ಅಂತರವನ್ನು ಕಾಪಾಡಿಕೊಳ್ಳಿ. ಹೆಚ್ಚು ಸಮಯವನ್ನು ನಿಮ್ಗೆ ಅನ್ನ ಕೊಡ್ತಾ ಇರೋ ನಿಮ್ಮ ಕೆಲಸಕ್ಕೆ ಕೊಡಿ, ನಿಮ್ಮ ತಂದೆ ತಾಯಿ ಕೊಡಿ. ಯಾಕಂದರೆ ನಿಮ್ಗೆ ಅನ್ನಕ್ಕೆ ದಾರಿ ಆಗಿದೆ. ಎಂಥ ಕಷ್ಟದ ಪರಿಸ್ಥಿತಿಯಲ್ಲೂ ನೀನು ದುಡಿತಾ ಇದೆಯೋ ಅನ್ನೋ ಕಾರಣಕ್ಕೆ ಒಂಚೂರು ಮರ್ಯಾದೆ ಉಳಿಸ್ಕೊಂಡಿದ್ರಿ ನೀವು. ಅದಕ್ಕೆ ಕಾರಣ ಏನು? ನಿಮ್ಮ ಕೆಲಸ. ನೋಡಿ, ಇವತ್ತು ಕೆಲಸನೂ ಇಲ್ಲ ಅಂದ್ರೆ ಬದುಕು ಹೇಗಿರ್ತಿತ್ತು ಯೋಚನೆ ಮಾಡಿ ನೀವೇ. ಓಕೆ, ಒಳ್ಳೇದಾಗಲಿ ಸರ್. ಭಾಳ ಚೆನ್ನಾಗಿ ತಿಳ್ಕೊಂಡಿದ್ದೀರಾ, ನನಗದು ಭಾಳ ಖುಷಿ ಆಯಿತು. 2 ವರ್ಷ ಊರಿಗೂ ಹೋಗಿಲ್ಲ ಅಂದರೆ ಇಲ್ಲಿ ಕಲ್ತಿರೋ ಪಾಠಗಳಿದಾವಲ್ಲ, ಇದನ್ನು ಯಾರು ಕಲಿಸ್ಲಿಕ್ಕೆ ಸಾಧ್ಯ ಇಲ್ಲ. ನಮ್ಮವರೆಲ್ಲೋ ಇದ್ದಾರೆ, ಬಟ್ ಅಲ್ಲಿಗೆ ಹೋಗೋ ಮುಖ ಉಳಿಸ್ಕೊಡ್ಲಿಲ್ವಲ್ಲ ನಾನು ಅನ್ನೋ ಯೋಚನೆ ಇದೆಯಲ್ಲ.
ಹಾಗಾಗಿ ಖಂಡಿತ ನಿಮ್ಮ ತಂದೆ ತಾಯಿಗೆ, ನಿಮ್ಮ ಕುಟುಂಬಕ್ಕೆ ನೀನು ಶತ್ರು ಅಲ್ಲ, ಬಟ್ ನಿನ್ನ ಯಾವುದೋ ಒಂದು ಕೆಲಸ ಅವ್ರಿಗೆ ನೋವು ಕೊಟ್ಟಿದೆ. ಹೌದು ಸರ್. ನೀನು ಅದನ್ನು ಹೌದು ನಾನು ತಪ್ಪು ತಿದ್ದುಕೊಂಡಿದ್ದೀನಿ, ನನ್ನ ದುಡಿಮೆಯ ಮೂಲಕ ಅಥವಾ ನಾನು ಬದುಕು ತೋರಿಸೋ ಮೂಲಕ ನಿಮ್ಮ ಕುಟುಂಬಕ್ಕೆ ನೀವು ಉತ್ತರ ಕೊಡಬೇಕೆ ಹೊರತು ಅವ್ರು ನಿನ್ನ ದೂರ ಇಟ್ಟರು ಅಂತ ದ್ವೇಷ ಮಾಡೋದಲ್ಲ. ಅದಕ್ಕೂ ಒಂದು ಕಾರಣ ಇದೆ, ಹೌದಲ್ವಾ? ಹೌದು ಸರ್, ನಿಜ ಸರ್. ಹಾಗಾಗಿ ನಾವಿನ್ಯಾರನ್ನು ನಮ್ಮನ್ನು ಸರಿಯಾಗಿ ನೋಡ್ಕೊಳ್ಳಿಲ್ಲ ಅನ್ನೋದಕ್ಕಿಂತ ನಾವೇನು ಮಾಡ್ದೋ ಅನ್ನೋದನ್ನು ನಾವು ಯೋಚನೆ ಮಾಡಬೇಕು. ಓಕೆ, ಒಳ್ಳೇದಾಗಲಿ ಸರ್. ಆ್ಯಂಡ್ ಏನಾದರೂ ಹೇಳೋದಿದೆಯಾ ಕಡೆಯದಾಗಿ? ಏನಿಲ್ಲ ಸರ್, ಎಲ್ಲ ಪ್ರೀತಿ ಮಾಡೋರಿಗೆ ಒಂದು ಮಾತು ಸರ್, ಹಾಂ, ಎಲ್ಲರೂ ನಂಬಿಸಿ ಮೋಸ ಮಾಡಬಾರ್ದು ಸರ್. ನಿಜ ನಿಜ ನಿಜ. ನಿಜವಾದ ಪ್ರೀತಿ ಇದ್ರೆ ಎಲ್ಲರೂ ಒಗ್ಗಟ್ಟಾಗಿರ್ಬೇಕು ಸರ್. ಆ್ಯಂಡ್ ನೀವು ಹೇಳೋದಾದರೆ ನಿಜವಾದ ಪ್ರೀತಿಗಳಲ್ಲಿ ಬ್ಲ್ಯಾಕ್ ಮೇಲ್ ನಡೆಯೋದಿಲ್ಲ. ಹೌದು ಸರ್. ಅಲ್ವಾ? ಹೌದು ಸರ್. ಬಟ್ ಎನಿವೆ, ಒಂದು ಹೆಣ್ಣಿನ ಬದುಕಲ್ಲಿ ಕಷ್ಟ ಇದ್ದರೆ ಅಥವಾ ಆಕೆ ನೊಂದು ಹೋಗಿದರೆ ನೀವು ಸಹಾಯ ಮಾಡಿ, ಅಥವಾ ನಿಮ್ಗೆ ಇಷ್ಟ ಇದ್ದರೆ ಆಕೆಯನ್ನು ನೀವು ಖಂಡಿತ ಬದುಕು ಕೊಡ್ಬೋದು. ಆದರೆ ಆಕೆ ಬಟ್ಟೆ ಬದಲಾಯಿಸ್ತಿದ್ದಾಳೆ ಸಂಬಂಧಗಳನ್ನು ಅಂತ ಗೊತ್ತಾದಾಗ ದಯವಿಟ್ಟು ಅದನ್ನು ಸರಿ ಮಾಡಲಿಕ್ಕಾದರೆ ಸರಿ ಮಾಡಿ, ಅಥವಾ ಅಂಥವರಿಂದ ತುಂಬ ದೂರ ಇದ್ದುಬಿಡಿ. ಅದಕ್ಕೆ ಎಲ್ಲ ಫ್ರೆಂಡ್ಸ್ ಎಲ್ಲ ಹೇಳಿದ್ರು ಸರ್, ದೂರ ಆಗ್ಬಿಟ್ಟಿದ್ದೀನಿ ಸರ್. ಒಂದು ಎಪಿಸೋಡ್ ನೋಡ್ಕೊತಾ ಮರ್ತು ಬಿಟ್ಟಿದ್ದೀನಿ ಸರ್, ಫೋನ್ ಇಲ್ಲ ಏನಿಲ್ಲ ಸರ್. ಇರಲಿ ಸರ್, ಯಾರಿಗೋಸ್ಕರನೂ ಅಲ್ಲ, ನಿಮಗೋಸ್ಕರ. ಆ್ಯಂಡ್ ನಿಮ್ಮ ಬದುಕಲ್ಲೂ ಒಬ್ಬರು ಬರ್ತಾರೆ, ಎಲ್ಲವೂ ಚೆನ್ನಾಗಾಗುತ್ತೆ. ಆ್ಯಂಡ್ ಲೈಫ್ ಇಷ್ಟು ಚೆನ್ನಾಗಿ ಇರುತ್ತಲ್ವ ಅಂತ, ಲೈಫ್ ಇಸ್ ಬ್ಯೂಟಿಫುಲ್. ಬಹುಶಃ ನಾವು ಅದು ನೋಡೋ ದೃಷ್ಟಿಕೋನ ಬದಲಾಯಿಸ್ಕೊಳ್ಬೇಕು. ಯಾಕಂದರೆ ನಾವು ಇಜ್ಜಲು ಸವಾಸ ಮಾಡಿದ್ರೆ ಕೈಗೆ ಇಜ್ಲು ಅಂಟ್ಕೊಳ್ಳುತ್ತೆ, ಗಂಧದ ಸವಾಸ ಮಾಡಿದ್ರೆ ಗಂಧ ಘಮ ಅನ್ನುತ್ತೆ. ಬಟ್ ನಾನು ಯಾರು ಸವಾಸ ಮಾಡಿದೆ, ಅದಕ್ಕೆ ಏನಾಗಿದೆ, ಅದಕ್ಕೆ ನಿಮ್ಮ ಬದುಕೇ ಉತ್ತರ. ಹೌದು ಸರ್, ನಿಜ ಸರ್. ಓಕೆ, ಒಳ್ಳೇದಾಗಲಿ ಸರ್. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನೋಡಿ, ಅವರು ಹೌದು ಖಂಡಿತ ಮೋಸ ಹೋಗಿದ್ದಾರೆ, ಹಾಗೂ ಇವ್ರದ್ದು ತಪ್ಪಿದೆ ನಿಜ. ಬಟ್ ಸ್ಟಿಲ್ ಅವರು ಕಲಿತಂತಹ ಪಾಠಗಳನ್ನು ಎಷ್ಟು ಅದ್ಭುತವಾಗಿ ನೆನ್ಪಿಟ್ಕೊಂಡಿದ್ದಾರೆ ಅವರು. ಅದು ಬಹಳ ಮುಖ್ಯ. ಯಾಕಂದರೆ ಹೌದು, ನನಗೆ ಯಾರೋ ಮೋಸ ಮಾಡಿದ್ರು, ಹೌದು ನನಗೆ ಯಾರೋ ನಂಬಿಕೆ ದ್ರೋಹ ಮಾಡಿದ್ರು. ಈ ಎಲ್ಲ ದ್ರೋಹಗಳ ನಡುವೆ, ಈ ಎಲ್ಲ ಮೋಸಗಳ ನಡುವೆ, ಈ ಎಲ್ಲ ಮನಸ್ತಾಪಗಳ ನಡುವೆ ಇವತ್ತಿಗೆ ನಾನು ಅರ್ಥ ಮಾಡಿಕೊಂಡೆ ನಿಜವಾದ ಬದುಕೇನು, ಜನರು ಹೇಗೆ, ಈ ಪ್ರೀತಿ ಪ್ರೇಮ ಅಂತ ನಂಬಿಸಿ ಮೋಸ ಮಾಡೋರು ಹೇಗೆ, ಆ್ಯಂಡ್ ನಿಜವಾದ ಪ್ರೀತಿ ಏನು, ಈ ಬ್ಲಾಕ್ ಮೇಲ್ ಏನು. ಹಾಗಾಗಿ ನಾನು ಹೇಳುವಂಥದ್ದು, ಒಂದು ನನ್ನ ಸಂಪೂರ್ಣ ಸಹಮತ ಇರೋದು, ನಿಮ್ಮ ತಂದೆ ತಾಯಿ ನೋಡಿದ ಹುಡುಗಿ ಅಥವಾ ನೀವು ನೋಡಿ ನಿಮ್ಮ ತಂದೆ ತಾಯಿಯನ್ನು ಒಪ್ಪಿಸಿ ಆ ರೀತಿ ಮದುವೆ ಆಗಿ, ಅದನ್ನು ಬಿಟ್ಟು ನಿಮ್ಮ ಏನಂದರೆ ನಾನು ಸ್ವತಂತ್ರವಾಗಿ ಬದುಕ್ತೀವಿ, ಎಲ್ಲರನ್ನು ಎದುರು ಹಾಕೊಂಡು ಬೇಕಾದ್ರೆ ಬದುಕ್ತೀವಿ, ಅರೆ ಹಾಗೆಲ್ಲ ಅಂದ್ಕೊಳ್ಬೇಡಿ. ಇಲ್ಲಿ ಒಬ್ರಿಗೊಬ್ರು ಸಹಾಯ ಇಲ್ಲದೇ ಏನೂ ಆಗೋದಿಲ್ಲ. ಅದರಲ್ಲೂ ಹೆತ್ತವರನ್ನು ದೂರ ಇಟ್ಟು ಪಡೆದುಕೊಳ್ಳುವ ಯಾವುದೇ ಸಂಬಂಧಗಳಾಗಲಿ, ಮೊದಲನೇದಾಗಿ ಹೇಳೋದಾದ್ರೆ ಯಾಕೆ ಬೇಕದು? ಓಕೆ, ಒಳ್ಳೆಯದಾಗಲಿ ಸರ್. ಕೈಲೊಂದು ಕೆಲಸ ಇದೆ, ಅಲ್ಲೊಂದು ಕುಟುಂಬ ಇದೆ, ಖಂಡಿತ ಒಂದು ದಿವಸ ಅಲ್ಲಿ ಹೋಗಿ ಸೇರ್ತೀರ, ನಿಮಗೂ ಅಲ್ಲಿ ಗೌರವ ಇದ್ದೇ ಇದೆ. ಬಟ್ ಯಾವುದೋ ಒಮ್ಮೆ ಒಂದು ಕೆಟ್ಟ ಗಳಿಗೆ ಆಗೋಯ್ತು, ಸ್ವಲ್ಪ ಸಮಯಕ್ಕೆ ಬಿಟ್ಬಿಡಿ, ಅದು ಎಲ್ಲವನ್ನು ಮರೆಸುತ್ತೆ. ಓಕೆ, ಒಳ್ಳೆಯದಾಗಲಿ.